ನಮ್ಮಂತದ್ದೆಲ್ಲ ಬೇಕಲ್ಲ, ಅಗತ್ಯವೇ ಇಲ್ಲ. ಇದೇ ರಂಬೆ ಮನೆ ಬೆಳಗಾವಿದೊಳಗೆ ಮತ್ತೆ ಬರಬೇಕು. ಸಾಹಿತ್ಯ ಮನೆ ಕಾರ್ ಮನೆ ನನ್ನ ಅಂತಃಪುರಕ್ಕೆ ನಿನ್ನನ್ನು ಬಿಟ್ಟವರು ಯಾರು? ಇಲ್ಲಿ ಹೇಗೆ ಬಂದೆ? ಯಾರು ನೀನು? ಎಂತದ್ದು ಹೇಳು. ನಡೆಯಲಿಂದ ಅದು ನನಗೆ ಗೊತ್ತುಂಟು. ಹಾಗಾಗಿ ನೀನು ಬಂದದ್ದ. ನಾನು ಚಂದ ಇರುವುದಕ್ಕೂ ನೀನು ಬರುವುದಕ್ಕೂ ಎಂತದ್ದು? ಅದು ನಾನು ಎಣಿಸಬೇಕು. ಒಮ್ಮೆ ಆದ್ರೂ ಸಿಕ್ಕುದಾದ್ರೆ ನೀನು ಸಿಕ್ಕಿಲ್ಲ. ನೀ ಅದು ಎಣಿಸ್ಕೊಳ್ಳೋದು. ನಿನ್ನ ರೂಪ ನೋಡಿ ನಾನು ಸೋತಿದ್ದೇನೆ. ಹಾಗಾಗಿ ಒಂದ್ಸರಿ ನಾನು ಬೇಕು ನೀನು ಅಂತ ಹೇಳುವುದಕ್ಕೆ ಸುಕ್ಕ ಕೊಡೆ ಸುಕ್ಕ ನಿನ್ನ ಸುಕ್ಕ ಕೊಡೆ ಅದೇ ಸರಿ ಹೇಳಿಕ್ ಬರುದಿಲ್ಲ. ಮತ್ತೆ ಎಂತದ್ದು ನೀನು ಮಾಡ್ಕೊಳ್ಳೋದು? ಸುಖ ಅದರಲ್ಲಿ ಬರುವುದಿಲ್ಲ ನನಗೆ. ಮಾತು ಸರಿ ಬರುವುದಿಲ್ಲ, ರೂಪ ಇಲ್ಲ, ಸ್ವರ ಇಲ್ಲ, ಆಕಾರ ಸರಿ ಇಲ್ಲ, ಇದು ಯಾವುದೂ ಇಲ್ಲ. ಯಾರು ನೀನು? ಎಂತದ್ದು ನೀನು?
ಎಂತದ ಅಸಾಮಾನ್ಯ ವ್ಯಕ್ತಿ. ಏನು ಅಸಾಮಾನ್ಯ ವ್ಯಕ್ತಿ? ಅಯ್ಯೋ, ನನ್ ವಿಷಯ ಗೊತ್ತಿಲ್ಲ. ಇಲ್ಲ ಗೊತ್ತಿಲ್ಲ. ನಾನು ಯಾರು ಗೊತ್ತಾ? ರುದ್ರ ಪರ್ವನ ಆಳುವ ದೊರೆ ಶ್ವೇತಕುಮಾರ ಅಂತ. ಅಲ್ಲಿ ಪ್ರಜೆಗಳ ಗ್ರಾಚಾರವೇ. ನಿನ್ನನ್ನು ಆಳ್ವಿ ಕೇಳಿದ್ರಲ್ಲ? ಅಲ್ಲಿ ಶ್ವೇತಕುಮಾರ, ಇಲ್ಲಿ ಪ್ರೇತಕುಮಾರ. ಅಲ್ಲಿ ಅದೇನು ಹಾಗಾದದ್ದು ಬದಲಾಯಿತು? ಅದು ಆಗೋಯ್ತು, ಏನೋ ಒಂದು ಕಥೆ ಆಗೋಯ್ತು ಬಿಡು. ಸರಿ ಸರಿ ಸರಿ. ಅದಕ್ಕೆ ನಂಗೆ ಸುಖ ಬೇಕು ಕೊಡೆ. ಎಂತದ್ದು? ಸುಖ ಬೇಕೆ. ಸುಖವ? ಮಾಡೋದಲ್ಲ, ನೀನು ಆತ್ಮಕ್ಕೇನು ಬಂದದ್ದು? ಅಲ್ಲ, ಇಲ್ಲಿ ಸರಿ ಆಗುತ್ತದೆ, ಅಲ್ಲಿಂದ ಬರೆದವ್ರಿಗೆ ಕಡಿಮೆ ಆಗುತ್ತದೆ. ಹೆಚ್ಚು ಕಡಿಮೆ ಆಗುತ್ತೆ ನಿನಗೆ. ಅದೆಲ್ಲ ಇರ್ತದೆ. ಜೋರು ಮಾಡಬೇಡ ಅಂದ್ರೆ ನನ್ನ ತಪ್ಪು. ನಾನು ಹೇಳ್ಬೇಕಂದ್ರೆ ಇರ್ತೇನೆ, ನೀನೆಂತ ಹೇಳುವುದು? ಹುಚ್ಚು ಮಾತಾಡ್ತಾ ಇದ್ದೀನಿ ನೀನು. ಎಂತದ್ದು? ಎಂತದಿಲ್ಲ. ನನ್ನಂಥವಳು ಸುಖ ಬೇಕೆನ್ನುವುದಾದರೆ ದೇವಲೋಕದಲ್ಲಿ ಸರತಿ ಸಾಲಿನಲ್ಲಿ ಇದ್ದಾರೆ, ಅಂಥವರಿಗೆ ನಾನು ಲಭಿಸುವುದಿಲ್ಲ. ಭೂಲೋಕದಿಂದ ಬಂದಂತಹ ಪ್ರೇತದ ಹಂದರ ಎಲುಬಿನ ಹಂದರ ನೀನು, ನಿನಗೆ ನನ್ನ ಸಿಕ್ಕುವ ಅದನ್ನಾಗಲಿಕ್ಕೆ ಹೊರಡು ಹೊರಡಲಿಲ್ಲ. ಎಂತದ್ದು ಭೂಲೋಕದಿಂದ ಬಂದಂತಹ ಪಾಪಿ ನೀನು, ನನ್ನಂತ ಸುಖ ಕೊಡೋದು ಅಲ್ಲ. ಬಿಡುವುದಿಲ್ಲ ಅಂತ ಆದ್ರೆ ಸುಖ ಅಂತ ಹೇಳಿದ್ರೆ ಒಬ್ಬರೇ ಕೊಡುವುದಲ್ಲ, ಪರಸ್ಪರ ಆಗಬೇಕು. ಸುಖ ಕೊಡುವುದಾದ್ರೆ ಎಂತದ್ದು ಬೇಕು? ಸಂಪೂರ್ಣವಾಗಿ ಪಂಚೇಂದ್ರಿಯಗಳಿಗೂ ಸುಖ ಸಿಕ್ಕಿದಾಗ ಆ ವಸ್ತುವಿನ ಲಾಭ ನಮ್ದಾಗುತ್ತದೆ. ಪಂಚೇಂದ್ರಿಯಗಳಿಗೂ ಸುಖ ಸಿಗುವುದು ಯಾವುದರ ಲೋಕದಲ್ಲಿ? ಒಂದು ಹೂವಿನಿಂದ, ತಪ್ಪಿದ್ರೆ ಹೆಣ್ಣಿನಿಂದ, ಅಷ್ಟು ಮಾತ್ರ ಸಾಕಾಗುತ್ತದೆ. ಅದನ್ನು ಬಿಟ್ಟು ಅಂತಹ ಸುಖವನ್ನು ಪಡೆಯುವುದಕ್ಕೆ ನಿನಗೆ ಪಂಚೇಂದ್ರಿಯಗಳೆಲ್ಲ ಹೇಗೆ ಪಡೆದುಕೊಳ್ತೀನಿ? ಪಂಚೇಂದ್ರಿಯಗಳು ಹೂವು ಮತ್ತೆ ಹೆಣ್ಣು. ನಮ್ಮಲ್ಲಿ ಪಂಚೇಂದ್ರಿಯಗಳು ಸುಖ ಕೊಡುವುದು ಚಕ್ಕುಲಿ ಚಕ್ಕುಲಿ. ಎಂತದ್ದು? ಚಕ್ಕುಲಿ ಚಕ್ಕುಲಿ. ಅದೇನು ನಿಮ್ಗೆ ವಿಷಯ ಗೊತ್ತಿಲ್ವಾ? ಇಲ್ಲ. ಆ ಚಕ್ಕುಲಿ ನೋಡು, ಹೀಗೆ ಸುತ್ತಕೊಂಡಿರ್ತದ, ಅದನ್ನ ನೋಡು, ಕಣ್ಣಿಗೆ ಭಾರಿ ಸಂತೋಷ ಅಂತ ನೋಡ್ಲಿಕ್ಕೆ. ಉದ್ದುದ್ದ ಕಾಲು ಮಾಡಿದ್ರೆ ಉದ್ದುದ್ದ ಮಾಡುವುದಿಲ್ಲ, ನಮ್ಮಲ್ಲಿ ಸುತ್ತಕೊಂಡಿರ್ತದೆ. ಹೌದಾ? ಅದು ನೋಡ್ಲಿಕ್ಕೆ ಭಾರಿ ಸಂತೋಷ ಅಂತ. ಹೌದಾ? ಅದನ್ನು ಬಾಯಿಗೆ ಹಾಕೊಂಡು ಜಗೆ ಕರುಮು ಕುರುಮು ಕರುಮು ಕುರುಮು ಜಗೆ ನಾಲಿಗೆ ರುಚಿ ಸಿಕ್ಕುದಿಲ್ವಾ? ಒಂದು ತಿಂಗಳಾರು ಬಿಟ್ಟು ತಿಂದ್ರೆ ಹಾಗೆ ಶಬ್ದ ಬರ್ತದ? ತಿಂದಿರುವಾಗ ಶಬ್ದ ಬರುವುದು. ಹೌದಾ? ಆ ನಂತರ ನೀವು ಜಗಿದ್ದಲ್ವಾ, ಕುರುಮು 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 ಕುರುಮು, ಆ ಶಬ್ದ ಕಿವಿ ಕೇಳುದಿಲ್ವಾ? ಹೌದು. ಕಿವಿಗೆ ಇಂಪಾಯ್ತು, ಕಿವಿಗೂ ಇಂಪಾಯ್ತು, ಸರಿ ಸರಿ, ಬಾಯಿಗೆ ಇಂಪಾಯ್ತು, ಕೊನೆ ತಂಪಾಯ್ತು. ಮತ್ತೆ ಯಾವ್ದುಂಟು? ಎಷ್ಟಾಯ್ತು? ಮತ್ತೇನುಂಟು? ಮತ್ತಂದ್ರೆ ಪರಿಮಳ ಮೂಗಿಗೆ ಹೋಗುದಿಲ್ವಾ? ಆವಾಗ ಮೂಗಿಗೆ ಸಂತೋಷ ಆಗುದಿಲ್ವಾ? ಮುಗೀತಾ? ಮುಗೀತಾ? ಮುಗೀತು. ಪಂಚೇಂದ್ರಿಯಗಳು ಅಂದ್ರೆ 4 ಅಲ್ಲ 5.
ಮತ್ತೆ ನೋಡು ಜೋರ್ ಸೆಕೆ ಬಿಡಿ ಜೋರ್ ಸೆಕೆ ಆದಾಗ ಚುಸ್ಕುಲಿ ತಗೋ ಅವಾಗಿನೆಲ್ಲ ಸೆಕೆಯೆಲ್ಲ ತುರುಕಿ ಶುರು ಆಯ್ತದ್ಯಾ ಚುಸ್ಕುಲಿ ಹಿಡ್ಕೊಂಡು ಪರ ಕೇಳಿ ಅಯ್ಯೋ ಅದರಷ್ಟು ಸುಖ ಯಾವುದು ಅಲ್ಲ. ಒಂದು ಕೆಲಸ ಮಾಡು, ಸ್ವಲ್ಪ ಅಲ್ಲ ನಿನಗೆ ಯಾವ ಹೆಣ್ಣು ಬೇಡ, ಒಂದು 4 ಚಕ್ಲಿ ಹಿಡ್ಕೊಂಡು ತಿರುಗುತ್ತಾ ಇದೆ ಮತ್ತೆ ಇಲ್ಲ ಬಂದದ ಅದಾಗೋದಿಲ್ಲ. ನಾನು ಬರುವಾಗ ಯಮಧರ್ಮರಾಯಂತೆಲ್ಲ ಹೋಗಿದ್ದೆ. ಅಲ್ಲಿ ಹೋದ ಮೇಲೆ ಏನು ಬರೋದು ನೀನು ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲ ಯಮಧರ್ಮರಾಯ ನಂಗೊಂದು ವರ ಕೊಡ್ತೀನಿ ಅಂತ ಹೇಳಿದ. ಏನು ಬೇಕು ಅಂತ ಕೇಳಿದ. ಒಂದು ದಿವಸದ ಮಟ್ಟಿಗೆ ನಮ್ಮ ಎಲ್ಲ ಹೋಗಬೇಕು ಅಂತ ಹೇಳಿದ್ದೇನೆ. ಅವನ ಕಳಿಸಿಕೊಟ್ಟದು ಬೇಗ ನಂಗೆ ಸುಖ ಕೊಡೆ ಅಂದ್ರೆ ಯಮದೇವನ ವರ ಉಂಟು ನಿನಗೆ, ವರ ಉಂಟು. ಹೌದು ಏನೋ ಯೋಚಿಸಿ ನಂಬೆ ಏನೋ ಯೋಚಿಸಿ ರಂಬೆ ಜನವ ಅವಸರ ಮಾಡಿದ್ರೆ ಸಿಗುವುದಿಲ್ಲ. ಯಾವ ಒಂದೇ ರಾತ್ರಿ ಅವಕಾಶ ಕೇಳಿದ್ದು ನಿಧಾನವೇ ಪ್ರಧಾನ. ನಿಮ್ಮ ಭೂಲೋಕದ ರಾತ್ರಿ ಆಗಲ್ಲ, ಅಲ್ಲಿ ರಾತ್ರಿ ಇಲ್ಲಿ ರಾತ್ರಿ ವ್ಯತ್ಯಾಸ ಉಂಟು. ತಾಯಿದವ ಮಾತ್ರ ಬಾಳ್ತಾರೆ, ಗೊತ್ತಾಯ್ತಾ? ಯೋಚನೆ ಮಾಡಬೇಕಾಗುತ್ತದೆ. ಯಮದೇವನ ವರವೇ ನನ್ನ ಪಾಲಿಗೆ ಉಂಟು ಅಂತಾದ್ರೆ ಅವರ ನಿಯಮವನ್ನು ನಾವು ಯಾವತ್ತೂ ಮೀರುವುದಕ್ಕೆ ಆಗುವುದಿಲ್ಲ. ಆದರೆ ಅವರು ವರವನ್ನು ಕೊಟ್ಟಿದ್ದಾರೆ ಎಂಬಲಿಗೆ ಹಾಗೆಯೇ ನಡೆದುಕೊಳ್ಳುವುದಕ್ಕೂ ಆಗುವುದಿಲ್ಲ. ಯಾಕೆ? ಇಲ್ಲಿರುವ ತೊಡಕು ಅವರ ಗಮನಕ್ಕೆ ಬಂದಿರಲಾರದು. ನಮಗಿರುವ ತೊಡಕೆ ಯಾವುದು ಹೇಳು? ನಿನ್ನ ಈ ದೇಹ, ನಿನ್ನ ಈ ರೂಪ, ನಿನ್ನ ಈ ಆಕಾರದಿಂದ ಯಾವ ಸುಖವೂ ಲಭಿಸಲಾರದು. ಹಾಗಾದ್ರೆ ನಿನಗೆ ಸುಖ ಬೇಕೇ ಬೇಕು ಅಂತ ಆದ್ರೆ ಕೊಡ್ತೇನೆ ನಾನು. ಅದು ಹೀಗಲ್ಲ, ನಾನು ಹೇಳಿದ ಹಾಗೆ ನೀನು ಕೇಳ್ತಿ ಅಂತಾದ್ರೆ, ನಾನು ಹೇಳಿದ ಹಾಗೆ ನಡೆದುಕೊಳ್ತಿ ಅಂತಾದ್ರೆ ನಿನಗೂ ಸುಖ ಸಿಗುತ್ತದೆ. ಬೇಗ ಹೇಳಬೇಕು, ನೀನು ಬೇಗ ಮಾಡಬೇಕು. ನೀವು ಸುಖ ಬೇಕು ಅಂತಾದ್ರೆ ನಾನು ಹೇಳಿದ್ದೆಲ್ಲ ಸರಿಯಾಗಿ ಕೇಳು, ನಿನಗೆ ಸುಖ ಸಿಗ್ತದೆ. ಪಂಚಾಕ್ಷರಿಯ ಮಂತ್ರ ಪಂಚ ಕೋಟಿಯ ಸಂಖ್ಯೆ ಪಂಚಾಕ್ಷರಿಯ
ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ ಪಂಚವರ್ಣನ ಧ್ಯಾನ ವಂಚಿಸದೆ ಮಾಡು ಓಂ ನಮಃ ಶಿವಾಯ 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 ಧ್ಯಾನ ಮಾಡು ವಂಚಿಸದೆ ಮಾಡು ಧ್ಯಾನ ಮಾಡು ಧ್ಯಾನ ಮಾಡು
ನಮ್ಮಲ್ಲಿ ಹಾಗಲ್ಲ. ಕಾರಣ ಏನು ಕೇಳು. ನಮ್ಮ ಲೋಕ ಪ್ರಸಿದ್ಧಿಯೇ ಹಾಗಲ್ವ ಹೇಳು. ಗಾಯನಕ್ಕೆ ಗಂಧರ್ವರು, ನರ್ತನಕ್ಕೆ ಯಕ್ಷರು ಇವರೆಲ್ಲ ಇರ್ತಾರೆ. ಇಂಥ ಗಂಧರ್ವರ ಗಾಯನ ಇರುವಾಗಲೂ ಕುಣಿಲಿಲ್ಲ ಅಂತಾದ್ರೆ ಅವ್ರು ಕುಣಿಯಲನ್ನೇ ಬಿಡಬೇಕು. ಹೌದಲ್ಲ? ಹಾಗಿರುವಾಗ ನಮ್ಮಲ್ಲಂತಹ ಗಾಯನ ಇದ್ದ ಕಾರಣದಿಂದಾಗಿ ಕುಣಿಯುವುದು ಬಿಟ್ಟರೆ ಮತ್ತೆಂಥದ್ದಲ್ಲ. ಮತ್ತೆ ಕುಣಿದದ್ದು ಕೇವಲ ನನ್ನಿಷ್ಟಕ್ಕಾಗಿ ಅಲ್ಲ, ನಿನ್ನ ಆಸೆಯನ್ನು ಈಡೇರಿಸೋದಕ್ಕಾಗಿ ಕುಣಿದದ್ದು. ಯಾಕೆ? ಆ ನಟರಾಜನನ್ನು ಸ್ಮರಿಸಬೇಕು ನೀನು. ನಟರಾಜನನ್ನು ಯಾಕೆ ಸ್ಮರಿಸಬೇಕು ನೀನು? ಶುಭಂಕರೋತಿ ಶಂಕರ ಅಂತ ಹೇಳಿದ್ರು. ಪ್ರತಿಯೊಬ್ಬರ ಬದುಕಿಗೂ ಪ್ರಪಂಚಕ್ಕೂ ಶುಭವನ್ನು ಉಂಟು ಮಾಡುವ ಯಾರು ಕೇಳಿದ್ರೆ ಶಂಕರ. ಅವನಿಂದಲೇ ಶುಭ ಎನ್ನುವುದಾಗಬೇಕಾಗ್ತದೆ. ನಿನ್ನ ಬದುಕಿಗೂ ಹಾಗೆ ಅಮಂಗಲತ್ವ ಅಶುಚಿತ್ವ ಎನ್ನುವುದು ನಿನ್ನ ಬದುಕಿನಲ್ಲುಂಟು. ನಿನ್ನ ದೇಹದಲ್ಲಿರುವಂತಹ ಮಲಿನತ್ವ ಎನ್ನುವುದು ತೊಲಗಿದರೆ ನಾನು ನಿನಗೆ ಸುಖವನ್ನು ಕೊಡಬಹುದು. ಕೊಟ್ಟಂತಹ ಸುಖವನ್ನು ನೀನು ಅನುಭವಿಸಬಹುದು. ಈಗ ನೀನು ಜಪ ಮಾಡಬೇಕು. ಜಪ ಮಾಡಬೇಕು. ಅದೇ ತಪ್ಪು ಅಂತ ಹೇಳುವುದು. ನಮಗೆ ಯಾವಾಗ ಸುಲಭ ಆಗುತ್ತದೋ ಆವಾಗ ಮಾತ್ರ ಮಾಡುವುದಲ್ಲ. ದೇವರ ಧ್ಯಾನವನ್ನು ಎಷ್ಟೊತ್ತಿಗೂ ಮಾಡಬಹುದು. ಈಗ ನಿನಗೆ ಆಗಬೇಕು ಅಂತ ಅದು ಸುಖ ಬೇಕಾ ಮಾಡುವ ಜಪ ಮಾಡಬೇಕು. ಹೇಗೆ? ಪಂಚಾಕ್ಷರಿಯ ಮಂತ್ರವನ್ನ 5 ಕೋಟಿ ಸಂಖ್ಯೆಯಲ್ಲಿ ಜಪಿಸಬೇಕು. ನೀನು ಸಂಖ್ಯೆಯಲ್ಲಿ ಜಪಿಸಬೇಕು ಪಂಚಾಕ್ಷರಿಯ ಮಂತ್ರ. 5 ಕೋಟಿ ಹೇಳು. ತೊಂದರೆ ಇಲ್ಲ, ನಾನು 7.5 ಕೋಟಿ ಹೇಳ್ತೇನೆ. ನಿನ್ನೆ 2.5 ಕೋಟಿ ನನ್ನ ಹತ್ರ ಇಷ್ಟೊತ್ತು ಮಾತಾಡಿದೆಯಲ್ಲ, ನಿನ್ನ ಪುಣ್ಯ ಎಲ್ಲ ಬರಿದಾಯ್ತು. ಹೋಗು. ಸುಖಬೇಕು ಅಂತ ಕೂತ್ಕೊಂಡು ಹಾಗೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಎಡತೊಡೆಯ ಮೇಲೆ ಬಲಕಾಲು ಬರಬೇಕು, ಬಲತೊಡೆಯ ಮೇಲೆ ಎಡಕಾಲು ಬರಬೇಕು. ಹಾಗೆ ಕೂತ್ಕೊಳ್ಬೇಕು. ಅದು ಹೇಗೆ? ಅಂಕಲ್ ನಿನ್ನ ಎಡತೊಡೆಯ ಮೇಲೆ ನಿನ್ನ ಬಲಪಾದ, ನಿನ್ನ ಬಲತೊಡೆಯ ಮೇಲೆ ನಿನ್ನ ಬಲಪಾದ. ಇದು ಹಾಕಿದ್ರೆ ಮಾತ್ರ ಮುಂದು. ಹೌದು, ಆಗುದಿಲ್ಲ ಅಂದ್ರೆ ಇಷ್ಟೇ ಮಾತಾಡಿ. ಕೈಯಲ್ಲಿ ಧ್ಯಾನ ಮುದ್ರೆ ಹೀಗೆ ಹೀಗೆ. ಓಂ ನಮಃ ಶಿವಾಯ. ಯಾರು? ಶಿವಾಯ. ಓಂ ನಮಃ ಶಿವಾಯ. ಇದು ಬಂದಾದ ಸರಿ ನಾನು ಬೇರೆ ಹೋಗು ಒಳ್ಳೆದಾಗ್ತದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೈಯಲ್ಲಿ ಧ್ಯಾನ ಮುದ್ರೆ. ಓಂ ನಮಃ ಶಿವಾಯ. ನಾನು ಮಾಡ್ಕೊಂಡ್ರೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನನ್ನ ಅಂತಃಪುರಕ್ಕೆ ಕಾಳಿ ಹೇಳ್ತೇನೆ. ನೀನು ಕಾಳ. ನಾನೆಲ್ಲಿ ಮಾಡೋದು? ನಾನೆಲ್ಲೇ ಇರೋದು. ನೀನು ಮಾಡೋದು ಕೊಡೋದು. 5 ಕೋಟಿ ಆಗುವವರಿಗೆ ಕೊಂಡುತ್ತಾರೆ ಅಂತಾದ್ರೆ ಯಾವತ್ತೂ ನಿಮ್ಗೆ ಸಿಗುವುದಿಲ್ಲ. ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಶ್ವೇತಕುಮಾರನನ್ನ ನೀನು ಹಿಡಿದೊಯ್ತಾ ಇದ್ದೀಯ ವಿರೋಧಿಸುವುದಕ್ಕಾಗಿ ಗಣಗಳೇ ಬಂದರು. ಅವರನ್ನು ಬಡಿದಟ್ಟಿದೀಯ. ಸಾಕ್ಷಾತ್ ರುದ್ರನೇ ಬಂದಿದ್ದಾನೆ. ಪಿತಾಮಹನನ್ನು ಏನು ದೇವರಲ್ಲಿ ಆಶ್ಚರ್ಯವೇ ಸರಿ. ಏನು ನೇರವಾಗಿ ಶ್ವೇತಕುಮಾರನ ಜೀವಾತ್ಮವನ್ನು ಎಳೆಯುವಂತಹ ಸಮಯದಲ್ಲಿ ಮೊದಲಾಗಿ ನಿಮ್ಮ ಗಣಗಳು ಬಂದರು. ತಲೆಗಳನ್ನು ನಾನಿದ್ದೇನೆ. ಈಗ ಪ್ರತ್ಯಕ್ಷ ನೀವೇ ಬಂದಿದ್ದೀರಿ. ನಮ್ಮ ಕಾರ್ಯದಲ್ಲಿ ನಾನು ನಿಷ್ಠೆಯಲ್ಲೇ ಇದ್ದವ. ಕಾರಣ ಏನು? ನೀವೇ ಬರುವ ಪ್ರಸಂಗವೇ ಬರುತ್ತಿರುವಾಗ ಅನಿವಾರ್ಯತೆಯು ನಿರೀಕ್ಷೆಯು ನಮಗಿರಲಿಲ್ಲ. ಶ್ವೇತಕುಮಾರನ ಬಗ್ಗೆ ತಿಳಿದಾಗ ಜೀವನದಲ್ಲಿ ಪಾಪವನ್ನೇ ಮಾಡಿದವ ಅವ. ಆದರೆ ಸಾಯುವ ಸಂದರ್ಭದಲ್ಲಿ ಶಿವೆ ಶಿವೆ ಎನ್ನುವ ಹಾಗೆ 3 ಬಾರಿ ಹೇಳಿದವ ಅವ. ಸ್ವಲ್ಪ ಪುಣ್ಯಾಂಶ ಅವರಲ್ಲಿ ಇರುವುದರಿಂದ ಒಂದು ವರವನ್ನು ಕೊಡ್ತೇನೆ, ಏನು ಬೇಕು ಅಂತ ಕೇಳಿದೆ. ಆದರೆ ಅವ ಕೇಳಿದ್ದೇನು? ಒಂದು ದಿವಸದ ಮಟ್ಟಿಗೆ ರಂಭೆಯ ಸುಖ ಎನ್ನುವುದು ಬೇಕು. ಯಮನ ನಿಯಮ ಹಾಳಾಗಬಾರದೆನ್ನುವಂತ ಕಾರಣಕ್ಕಾಗಿ ಮಾತಿಗೆ ತಪ್ಪಬಾರದೆನ್ನುವಂತ ನೆಲೆಯಲ್ಲಿ ಅವನಿಗೆ ಒಂದು ದಿವಸದ ಮಟ್ಟಿಗೆ ರಂಭೆಯ ನಿಲಯಕ್ಕೆ ಕಳಿಸಿದವ ನಾನು. ಹೋಗುವಾಗಲೇ ಜಾಗ್ರತೆ ಮಾತನಾಡಿದ್ದೇನೆ. ಸೂರ್ಯೋದಯಕ್ಕೆ ಸರಿಯಾಗಿ ಬರ್ತೇವೆ, ನೀನು ಬರಬೇಕೆನ್ನುವ ಹಾಗೆ. ಹಾಗಾಗಿ ಒಂದೊಂದ ಸಮಯದಲ್ಲಿ ಸೂರ್ಯೋದಯ ಆದದ್ದು ಹೌದು, ಇಲ್ಲ ಅಂತಾದ್ರೆ ಎಲ್ಲಿಯಾದ್ರೂ ನಿಯಮ ತಪ್ಪಿದ್ದೇ ಹೌದು ಅಂತಾದ್ರೆ ನೀವೇ ಪ್ರಶ್ನೆ ಮಾಡುವ ಸಂದರ್ಭ ಬರ್ತಾ ಇತ್ತು. ಅದು ಆಗಬಾರದೆಂಬ ಕಾರಣಕ್ಕಾಗಿ ಸೂರ್ಯೋದಯಕ್ಕೆ ಬಂದು ನಮ್ಮ ಚಿತ್ರಗುಪ್ತರು ಎಳೆದು ತಂದದ್ದು ಸತ್ಯ. ಇದರಲ್ಲಿ ತಪ್ಪೇನುಂಟು? ನಿನಗೆ ಅಧಿಕಾರವನ್ನು ಕೊಟ್ಟವನವನು, ದಕ್ಷಿಣ ದಿಕ್ಕಿಗೆ ಅಧಿಪತಿಯನ್ನಾಗಿಸಿದವನವನು. ಈ ಹಿಂದೆ ಆದ ಪ್ರಕರಣವನ್ನೆಲ್ಲ ಮರೆತವನೇ. ಅಂತಹ ಶಿಕ್ಷೆಯನ್ನು ಕೊಡಬೇಕು. ಅಲ್ಲ, ವರದ ರೂಪವಾಗಿ ರಂಭೆಯ ನಿಲಯಕ್ಕೆ ಗಳಿಸದ್ದು ಸತ್ಯ. ಆದರೆ ನಾನು ತಿಳಿದದ್ದೇನು ಸ್ವಾಮಿ, ಅವನೊಬ್ಬ ಪಾಪಿ ಹೌದು ಅಂತಾರೆ, ಮತ್ತೆ ಅವರಿಗೆ ನರಕವೇ ಆಗಬೇಕೆನ್ನುವಂತ ಕಾರಣಕ್ಕಾಗಿ ನನ್ನ ಕಾರ್ಯದಲ್ಲಿ ತಪ್ಪಬಾರದು ಎಂಬ ನೆಲೆಯಿಂದ ನೇರವಾಗಿ ಎಳೆದೊಯ್ಯುತ್ತಾ ಇರುವಂತಹ ಸಮಯದಲ್ಲಿ ನಡೀತಾ ಇದ್ದೀರಲ್ಲ ಭಗವಂತ, ಎಲ್ಲವನ್ನ ಅರಿತೆ ನನ್ನನ್ನ ಕ್ಷಮಿಸಬೇಕು. ಇದೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ಬೇಕಲ್ಲ? ಇದಕ್ಕೆಲ್ಲ ಕಾರಣ ನಾನೇ ಇದ್ದೇನೆ. ಯಮಧರ್ಮ, ನಿನ್ನಿಂದ ಆದದ್ದು ಅಪರಾಧ ಅಲ್ಲವೇ ಅಲ್ಲ, ಪ್ರಮಾದ ಆದದ್ದು. ಯಾಕೆ? ಇವನ ಆಸೆಯನ್ನು ಇವ ತೋಡಿಕೊಂಡವನಿದ್ದಾನೆ. ಒಂದು ರಾತ್ರಿ ರಂಭೆಯ ನಿಲಯದಲ್ಲಿ ನಾನು ಕಾಲವನ್ನ ಕಳೆಯುತ್ತೇನೆ. ಅಲ್ಲಿ ಹೋದ ಬಳಿಕ ಆದದ್ದಾದರೂ ಏನು? ಪಂಚಾಕ್ಷರಿಯ ಮಂತ್ರವನ್ನ 5 ಕೋಟಿ ಸಂಖ್ಯೆಗಳ ಕಾಲ
ಕಾಲ ಇವ ಜಪಿಸಿದ ದೆಸೆಯಿಂದಲಾಗಿ ಈ ಜನಪಗಾಯಿತು ಆಯುಷ್ಯವರ್ಧನ ಪುಣ್ಯಾರ್ಜನೆ ಎನ್ನುವಂಥದ್ದನ್ನ ಪಡೆದಿದ್ದಾರೆ. ಹಾಗಾಗಿ ನಿನ್ನ ಪಾಶಕ್ಕೆ ಇವನ ಕೊರಳನ್ನುವಂಥದ್ದು ಬೀಳಬಾರದು. ಈ ಪಾಶವನ್ನ ಇವನಿಗೆ ನೀನು ಹಾಕುವುದು ಸಲ್ಲವೇ ಸಲ್ಲ. ದೇವರೇ ಕ್ಷಮಿಸಬೇಕು ನನ್ನ ತಪ್ಪನ್ನ. ಅವನೊಬ್ಬ ಪಾಪಾತ್ಮ ಎನ್ನುವಾಗ ಎಳೆದೊಯ್ದದ್ದು ಸತ್ಯ. ಆದರೆ ಅಲ್ಲಿ ನಡೆದ ಕಾರ್ಯ ಸತ್ಯಾಂಶ ಎನ್ನುವುದನ್ನು ಅರಿಯದೆ ಹೋದೆ. ನಿಮ್ಮ ಬಾಯಿಂದ ಬಂದಾಗ ನಾನು ಶರಣಾಗುತ್ತೇನೆ. ಕಾರಣ ಏನು? ಅವನೊಬ್ಬ ಶಿವ ಸಾನ್ನಿಧ್ಯಕ್ಕೆ ಸೇರಬೇಕಾದಂತ ವ್ಯಕ್ತಿ ಎನ್ನುವಂತ ಕಾರಣಕ್ಕಾಗಿ ಖಂಡಿತವಾಗಿ ಅವನನ್ನು ಬಿಡುತ್ತೇನೆ. ನನ್ನ ಕಾರ್ಯದಲ್ಲಿ ನಿರತರಾಗುತ್ತೇನೆ. ಆದರೆ ಇಲ್ಲಿಯವರೆಗೆ ಯಮಪಾಶವನ್ನು ಇಕ್ಕಿದ ಅದು ತಪ್ಪಿದ್ದು ಎಲ್ಲಿವರೆಗೂ ಇಲ್ಲ. ಹಾಗಾಗಿ ಹಿಡಿದ ಪಾಶವನ್ನು ಮುಂದೆ ಏನು ಮಾಡಬೇಕು? ಈ ಪಾಶವನ್ನು ಇವನ ಕಾಲಿಗೆ ಹಾಕುವುದಲ್ಲ, ಮತ್ತೆ ಭೂಮಿಯಲ್ಲಿರುವಂತಹ ದುರ್ಜಯಾಸುರ ಈ ನಿನ್ನ ಪಾಶವನ್ನು ಅವನ ಕಾಲಿಗೆ ಹಾಕು. ನಮೋ ನಮಃ. ಅಷ್ಟೇ ಅಲ್ಲ, ನೀನು ಪಂಚಕೋಟಿಯ ಸಂಖ್ಯೆಯಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದವ. ಹಾಗಾಗಿ ನನ್ನ ಪರಮ ಭಕ್ತ ಹೇಳುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವ ನೀನಿದ್ದಿ. ಜೊತೆಗೆ ಈಗಾಗಲೇ ಈ ರೀತಿಯಾಗಿರುವಂತಹ ನಿನ್ನ ಪ್ರೇತ ರೂಪ, ಈ ಪ್ರೇತ ರೂಪ ಅನ್ನುವಂಥದ್ದು ಹೀಗೆ ಇರಬಾರದು. ಈ ನೀನು ಮಾಡಲೇಬೇಕಾದಂತಹ ಕಾರ್ಯ, ನಿನ್ನ ಮಡದಿ ಯಾರ ಸೆರೆಯಲ್ಲಿದ್ದಾಳೆ, ಆ ಧೂಳನಾಗಿರುವಂತಹ ದುರ್ಜಯನ ಸೆರೆಯಲ್ಲಿದ್ದಾಳೆ. ದುರ್ಜನಿಗಿರುವಂತಹ ವರವಾದರೂ ಏನು? ಸತ್ತು ಬದುಕಿದವರಿಂದ ಮಾತ್ರ ಅವನ ಪಾಲಿಗೆ ಮೃತ್ಯು. ಹಾಗಿದ್ರೆ ಅದಕ್ಕೆ ಕಾರಣೀಕರ್ತ ನೀನೇ ಆಗಬೇಕು. ಜೊತೆಗೆ ಅವನ ಸಾವಿಗೆ ಬೇಕಾಗಿರುವಂತಹ ಸಕಲ ಅನುಕೂಲತೆಗಳನ್ನು ನಾನು ಮಾಡ್ತೇನೆ. ಈಗ ನಿನ್ನ ಭಕ್ತಿಗೆ ಮೆಚ್ಚಿರುವಂತಹ ನಾನು ನಿನಗೆ ಕೊಡುತ್ತಿರುವಂತಹ ವರ, ನೇರವಾಗಿ ದುರ್ಜಯಾಸುರನತ್ತ ಹೋಗು. ಆ ದುರ್ಜಯಾಸುರನನ್ನು ಕೊಂದು ಕಡೆ ಮತ್ತೆ ಮಡದಿಯನ್ನ ಪಡೆ ಹೋಗಿ ಬಾ. ಇದು ನಿಜವಾಗಿ ಶ್ವೇತಕುಮಾರ ಚರಿತ್ರೆ ಆಗಲೇಬೇಕು. ಜೊತೆಗೆ ಲೋಕಮುಖದಲ್ಲಿ ಯಾರು ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾರೋ ಅಂತವರ ಪಾಲಿಗೆ ಪುಣ್ಯ ಅನ್ನುವಂಥದ್ದು ಲಭಿಸುತ್ತದೆ. ಜೊತೆಗೆ ಮಹಾರುದ್ರನನ್ನು ಎಲ್ಲಿಯವರೆಗೆ ಆರಾಧಿಸ್ತಾರೋ, ಎಲ್ಲಿಯವರೆಗೆ ಭಜಿಸುತ್ತಾರೋ ಅಲ್ಲಿಯವರೆಗೆ ಮಹಾರುದ್ರ ಅವರಿಗೆ ಒಳಿತನ್ನ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ